ಇವರು ಬಹುತೇಕ ವಕ್ತಾರರ ಪೈಕಿ ಅಷ್ಟೊಂದು ಅಗ್ರೆಸಿವ್ ಆಗಿ ಮುಖಕ್ಕೆ ಹೊಡೆದಂಗೆ ಮಾತಾಡೋರ ಸಾಲಿನಿಂದ ದೂರ ಇರೋರು. ನಾವೀಗ ನಿಮ್ಮನ್ನ ರಾಜಕೀಯ ವ್ಯಕ್ತಿಯಾಗಿ ನೋಡಿದೀವಿ. ರಾಜಕೀಯವನ್ನ ಬಿಟ್ಟು ನೀವು ಯಾರು ಅನ್ನೋದನ್ನ ಹೇಳಿ ಸರ್. ಐ ಲೈಕ್ ಟು ಬಿ ಇಂಟ್ರೊಡ್ಯೂಸ್ಡ್ ಆಸ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ವಿತ್ ಅ ಪ್ಯಾಷನ್ ಫಾರ್ ಎಜುಕೇಷನ್. ದೇಶಕ್ಕೋಸ್ಕರವಾಗಿ ಒಂದು ಜೀವನವನ್ನು ಮುಡುಪಾಗಿಡಬೇಕು ಅಂತಕ್ಕಂತಹ ನನ್ನ ಅಭಿಲಾಷೆ, ತುಂಬಾ ವರ್ಷಗಳ ಅಭಿಲಾಷೆ. ರಾಜಕೀಯದಲ್ಲಿ ನೀವು ವಕ್ತಾರರಾದ್ರಿ. ನೀವು ವಕ್ತಾರರೇ ಆಗಬೇಕು ಅಂತ ನಿಮ್ಮ ಪಕ್ಷ ಕೊಟ್ಟಿದ್ದ? ನಾನು ಒಬ್ಬ ಪೊಲಿಟಿಕಲ್ ಅನಾಲಿಸ್ಟ್ ಅಂತಂದರೆ, ನಾವು ನಮ್ಮಲ್ಲಿ ಪೊಲಿಟಿಕಲ್ ಕಲ್ಚರ್ ಇತ್ತು. ನಮ್ಮ ತಂದೆ ಒಂದು ಕಂಡೀಷನ್ ಹಾಕಿದ್ರು, ನೀನು ರಾಜಕೀಯಕ್ಕೆ ಹೋಗಬೇಕು ಅಂದರೆ ನನ್ನ ಮನೆ ನೀನು ಇಲ್ಲದೆ ಇದ್ದಾಗ ಹೆಂಗಿರುತ್ತೋ ಹಂಗಿರಬೇಕು. ನಾನು ಸಾಷ್ಟಾಂಗ ಮಾಡಿದ ಕೂಡಲೇ ನರೇಂದ್ರ ಮೋದಿಯವರು ಎದ್ಬಿಟ್ಟು ಬೆಂತಟ್ಟಿ ಹೋಗು ಅನಂತಕುಮಾರ್ನ ಭೇಟಿ ಮಾಡಿ ಈ ಇನ್ಸಿಡೆಂಟ್ ಹೇಳು, BJP ಜೊತೆ ಗುರುತಿಸ್ಕೊ ಅಂತ ಹೇಳಿದ್ರು. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದ್ರೂ ಸಹ ನಾನು BJP ಕಚೇರಿಗೆ ಹೋಗಿ ಸೇರ್ಕೊಳ್ಳತಕ್ಕಂತಹ ಧೈರ್ಯ ಮಾಡಲಿಲ್ಲ. ತಯಾರಿ ಹೇಗಿರುತ್ತೆ ಸರ್? ಅಂದರೆ ಏನನ್ನ ನೀವು ತಯಾರಿ ಮಾಡ್ಕೋಬೇಕು? ನಿಮ್ಮ ಪಕ್ಷದಿಂದ ನಿಮಗೆ ನಿರ್ದೇಶನಗಳೇನಾದರೂ ಇರುತ್ತಾ? ನಮ್ಮ ಪ್ರಿಪ್ರೇಷನ್ ಏನು ಅಂತ ಹೇಳಿದ್ರೆ ಓದೋ ಹವ್ಯಾಸ. ಎಷ್ಟು ಪುಸ್ತಕ ಓದ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ಇದನ್ನು ಬಿಟ್ಟು ಓದೋದ್ರಲ್ಲಿ ಬೇರೆ ಯಾವ ಕಾದಂಬರಿ ಕಥೆಗಳಲ್ಲಿ ಆಸಕ್ತಿ ಏನಾದರೂ ಇದೆಯಾ? ಐ ಡೋಂಟ್ ಲೈಕ್ ಕಾದಂಬರೀಸ್, ಬಟ್ ಐ ವಾಚ್ ಲಾಟ್ ಆಫ್ ಮೂವೀಸ್. ನಮಸ್ಕಾರ. ಈ ವಕ್ತಾರರಿದ್ದಾರಲ್ಲ, ಇವ್ರನ್ನ ದಿನ ಬೆಳಗಾದ್ರೆ ನೀವು TV ಚಾನಲಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅವ್ರು ಬರೆದಿರೋ ಲೇಖನಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡೇ ಇರ್ತೀರಾ. ಅವ್ರು ಏನು ಮಾಡ್ತಾರೆ, ಅದು ಹೇಗೆ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಎಂಥದ್ದೇ ಪರಿಸ್ಥಿತಿಯಲ್ಲಿ ಪಕ್ಷದ ನಿಲುವನ್ನು ಬಿಟ್ಟು ಕೊಡದೆ ಮಾತಾಡುವಂತಹ ಚಾಣಾಕ್ಷತನ ಅವರದ್ದು. ಯಾವ ವಿಷಯನ ಯಾರಿಂದಾನೂ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನೋ ವಿಷಯ ಇದ್ರೂ ಅದನ್ನು ಡಿಫೆಂಡ್ ಮಾಡಿಕೊಂಡು ತೋರಿಸೋ ಅಂಥವ್ರೆ ಈ ವಕ್ತಾರರು. ನೀವು ಇವರ ಮಾತು, ಇವರ ದೃಷ್ಟಿಕೋನ, ಇವರ ಚಾಕಚಕ್ಯತೆಯನ್ನು ಕಂಡಿರ್ತೀರಿ. ಆದರೆ ಇದೆಲ್ಲ ಅವರಿಗೆ ಬಂದಿದ್ದೆಲ್ಲಿಂದ? ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾರೇ ಆಗಲಿ ಒಂದು ಸ್ಥಾನಕ್ಕೆ ಬರೋವರೆಗೂ ಅವ್ರ ಹಿಂದೆ ಒಂದು ತಯಾರಿ ಇರುತ್ತೆ, ಒಂದು ಅಭ್ಯಾಸ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಕುಟುಂಬ ಇರುತ್ತೆ, ಅವರ ಬಾಲ್ಯ ಇರುತ್ತೆ, ಅವರ ಪರಿಸರ ಇರುತ್ತೆ, ಅವರಿಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಿರ್ತಾರೆ, ಅವರ ಓದು ಅಭ್ಯಾಸ ಇದೆಲ್ಲ ಅದಕ್ಕೆ ಅದ್ರ ಹಿಂದೆ ಕೆಲಸ ಮಾಡಿರುತ್ತೆ. ನಾವು ಅದನ್ನು ಗುರುತಿಸೋದಕ್ಕೆ ಅಂತಾನೆ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸರಣಿಯಲ್ಲಿ ಬೇರೆ ಬೇರೆ ಪಕ್ಷದ ಸಾಧ್ಯವಾದಷ್ಟು ಎಲ್ಲ ವಕ್ತಾರರನ್ನ ನಿಮಗೆ ಪರಿಚಯ ಮಾಡುವಂಥ ಆಶಯ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ದು. ಇವತ್ತಿನ ನಮ್ಮ ವಕ್ತಾರರು ಅಶೋಕ್ ಗೌಡ ಅವರು. ಇವರು ಬಹುತೇಕ ವಕ್ತಾರರ ಪೈಕಿ ಅಷ್ಟೊಂದು ಅಗ್ರೆಸಿವ್ ಆಗಿ ಮುಖಕ್ಕೆ ಹೊಡೆದಂಗೆ ಮಾತಾಡೋರ ಸಾಲಿನಿಂದ ದೂರ ಇರೋರು. ಅಂದರೆ ಮೆದುವಾಗಿ ಇವರ ಮಾತುಗಳನ್ನು ಮುಂದಿನ ವ್ಯಕ್ತಿಗೆ ಅರ್ಥ ಮಾಡಿಸೋದ್ರಲ್ಲಿ ನಿಸ್ಸೀಮರು. ಮೆದುವಾಗಿಯೇ ತಮ್ಮ ನಿಲುವನ್ನು ಬಿಚ್ಚಿಡುವಂಥವ್ರು, ಮೆದುವಾಗಿಯೇ ಸಮಜಾಯಿಸಿನೂ ನೀಡುವಂಥವ್ರು. ಇವತ್ತು ಇವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾವೀಗ ನಿಮ್ಮನ್ನ ರಾಜಕೀಯ ವ್ಯಕ್ತಿಯಾಗಿ ನೋಡಿದ್ದೀವಿ. ಅಶೋಕ್ ಗೌಡ ಅವರು BJP ವಕ್ತಾರರು. BJPಯ ಬಗ್ಗೆ, BJPಯ ನಿಲುವನ್ನು ನಾವು ಮುಂದೆ ಇಡ್ತಾರೆ. ಇದು ನಮ್ಗೆ ಗೊತ್ತಿರೋದು. ನಿಮ್ಮ ರಾಜಕೀಯ ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ನಾವು ನೋಡಿದ್ದೀವಿ. ಆದರೆ ರಾಜಕೀಯವನ್ನು ಬಿಟ್ಟು ನೀವು ಯಾರು ಅನ್ನೋದನ್ನ ಹೇಳಿ ಸರ್. ನಾನು ಅಶೋಕ್ ಕುಮಾರ್ ಮುನಿಯಪ್ಪ ಗೌಡ ಅಂತ ಹೇಳಿ ನನ್ನ ಸಂಪೂರ್ಣವಾದ ಹೆಸರು. ನಾನು ಬೇಸಿಕಲಿ ಐ ಲೈಕ್ ಟು ಬಿ ಇಂಟ್ರೊಡ್ಯೂಸ್ಡ್ ಆಸ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ವಿತ್ ಅ ಪ್ಯಾಷನ್ ಫಾರ್ ಎಜುಕೇಷನ್. ನಾನು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೇನೆ, ಸ್ಕೂಲು ಮತ್ತು ಕಾಲೇಜನ್ನು ನಡೆಸ್ತಾ ಇದ್ದೇನೆ. ಮತ್ತು ಒಮ್ಮೆ ಒಂದು ದೇಶಕ್ಕೋಸ್ಕರವಾಗಿ ಒಂದು ಜೀವನವನ್ನು ಮುಡುಪಾಗಿಡಬೇಕು ಅಂತಕ್ಕಂತಹ ನನ್ನ ಅಭಿಲಾಷೆ, ತುಂಬ ವರ್ಷಗಳ ಅಭಿಲಾಷೆ. ನನ್ನ ಸಣ್ಣ ವಯಸ್ಸಿನ ಒಂದು ಕನಸದು. ನಾವು ಎಲ್ಲವನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ನಮ್ಮ ಸಂಸಾರಿಕ ಬದುಕಿಗೋಸ್ಕರ ಮಾಡ್ತಾ ಇರ್ತೇವೆ. ಸೊ ಆದರೆ ಸಾಂಸಾರಿಕ ಬದುಕಿಗಿಂತ ಜಾಸ್ತಿ ಈ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ರಕ್ಷಣೆ ಆಗಬೇಕು ಅಂದರೆ ಎಲ್ಲಾದರೂ ಒಂದು ಕಡೆ ಗುರುತಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಆಗಿತ್ತು. ಅದರ ಪ್ರಕಾರ ನಾನು ಸಂಘ ಮತ್ತು ತದನಂತರದಲ್ಲಿ BJP ಜೊತೆ ಗುರುತಿಸ್ಕೊಂಡಿದ್ದೇನೆ. ಸೊ ಇದು ನಾನು ಅಂತ ಹೇಳ್ಬೋದು. ನನಗೆ ಮ್ಯಾರಿಡ್ ವಿತ್ 2 sons ಆ್ಯಂಡ್ ನನ್ನ ಪೇರೆಂಟ್ಸ್. ಟು ಬಿ ವೆರಿ ಆನೆಸ್ಟ್, ಆ ರೀತಿ ನೋಡಿದ್ರೆ ಐ ಆಮ್ ವೆರಿ ಬ್ಲೆಸ್ಡ್. ಒಂದು ತುಂಬ ಆ್ಯಂಗಲಲ್ಲಿ ನೋಡಿದ್ರೆ ನನ್ನ ಮುತ್ತಾತ ಕಾಲದಿಂದನೂ ಸಹ ನಾವು ಅಗ್ರಿಕಲ್ಚರ್ ಮಾಡ್ಕೊಂಬಂದು ಯಶಸ್ವಿಯನ್ನು ಕಂಡಂಥವರು. ನನ್ನ ತಂದೆ ಸರ್ಕಾರಿ ಕೆಲಸದಲ್ಲಿದ್ದರೂ ಸಹ ಕೃಷಿನಲ್ಲಿ ತೊಡಗಿಸ್ಕೊಂಡಂಥವರು. ನನ್ನ ಚಿಕ್ಕಪ್ಪಂದರು ಸಹ ಅದೇ ರೀತಿ ಸಹಕಾರ ಮಾಡಿ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಅನೇಕ ಭೂಮಿಯನ್ನು ಸಂಪಾದಿಸ್ತೀವಿ. ಸೊ ಭೂಮಿ ಸಂಪಾದನೆ ಮಾಡೋದ್ರೆ ನಮ್ಮ ಮುತ್ತಾತನ ಅಂದರೆ ನಮ್ಮ ಅಜ್ಜಿಯವರ ತಂದೆ ಅವರ ಆಸ್ತಿಯನ್ನು ನಾವು ಅಧಿಕವಾಗಿ ಮಾಡಿ
ಅಧಿಕ ಏನು ಆಸ್ತಿ ಆಗಿದೆ ಅದರ ಏನು ಇವತ್ತು ನಮ್ಮ ಭೂಮಿ ಬೆಲೆ ಬಂದಿದೆ ಅದು ನಮಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಆಗಿದೆ. ಮತ್ತು ಆ ಭೂಮಿನ ನಾವು ಕನ್ಸಾಲಿಡೇಟ್ ಮಾಡಿ ಅದರಿಂದ ವ್ಯಾಲ್ಯೂ ಅಡಿಷನ್ ಮಾಡ್ಕೊಳ್ತಿರ್ತಕ್ಕಂತಹ ಕುಟುಂಬ. ಅಂದರೆ ನಿಜ ಹೇಳಬೇಕು ಅಂತಂದರೆ ತುಂಬ ಜನ ಕೇಳ್ತಾರೆ, ನೀವೇನು ತುಂಬ ಸ್ಟ್ರೆಸ್ಡ್ ಬ್ಯಾಕ್ಗ್ರೌಂಡಾ? ಇಲ್ಲ, ಖಂಡಿತವಾಗ್ಲೂ ನಾವು ಯಾವ ಸ್ಟ್ರೆಸ್ಡ್ ಬ್ಯಾಕ್ಗ್ರೌಂಡಿಂದನೂ ಬಂದವರಲ್ಲ. ಒಂದು ನಮ್ಮ ತಂದೆಗೆ ಸರ್ಕಾರಿ ನೌಕರಿ ಇತ್ತು, ಜೊತೆಗೆ ನಾವು ಸಹ ಅಂದರೆ ಕೃಷಿ ಚಟುವಟಿಕೆಗಳಲ್ಲಿ ಸಾಕಷ್ಟು ಲಾಭ ಮಾಡಿದಂಥವ್ರು. ಅಂದರೆ ಕೃಷಿ ಅನ್ನೋದು ಯಾವ ರೀತಿ ಲಾಭ ತಂದು ಕೊಟ್ಟಿದೆ ಅನ್ನೋದಕ್ಕೆ ನಮ್ಮ ಕುಟುಂಬನೂ ಸಹ ಒಂದು ಸಾಕ್ಷಿ. ಅದು ನಮ್ಮ ಮುತ್ತಾತನ ಕಾಲ, ನನ್ನ ತಾತನ ಕಾಲ ಮತ್ತು ನನ್ನ ತಂದೆ ಇವರು ನಾವೆಲ್ಲ ಕೃಷಿನ ಲಾಭ ಪಡ್ಕೊಂಡಿದ್ದೀವಿ ಮತ್ತು ಅದರಿಂದ ಭೂಮಿ ಸಂಪಾದನೆ ಮಾಡಿದ್ದೇವೆ. ಸೊ ಆ ರೀತಿ ಅಂತ ಹೇಳ್ಬೋದು. ವಿ ಆರ್ ಬ್ಲೆಸ್ಡ್ ವಿತ್ ಫ್ಯೂ ಥಿಂಗ್ಸ್. ಅಂದರೆ ತುಂಬ ಆಗರ್ಭ ಶ್ರೀಮಂತರು ಏನಲ್ಲ, ಅಂದರೆ ಡೈಮಂಡ್ ಸ್ಪೂನು ಅಥವಾ ಗೋಲ್ಡನ್ ಸ್ಪೂನ್ ಉಟ್ಕೊಂಡು ಬಂದವರಲ್ಲ. ಅಟ್ಲೀಸ್ಟ್ ನಮಗೆ ಭೂಮಿ ಇತ್ತು, ಆ ಭೂಮಿಗೆ ಬೆಲೆ ಬಂದಿದೆ, ಆ ಭೂಮಿನಲ್ಲಿ ನಾವು ಇವತ್ತು ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು ನಮ್ಮ ಜೀವನವನ್ನು ಸುಸ್ಥಿರ ಮತ್ತು ಸೃಜನರಾಗಕ್ಕೆ ಒಂದು ಮಾರ್ಗ ಹುಡ್ಕೊಂಡಿದ್ದೇವೆ. ಇಷ್ಟೊಂದು ಎಜುಕೇಟ್ ಆಗಿರೋ ನೀವು ರಾಜಕೀಯ ಏನೋ ಆಗ್ಬೋದಿತ್ತು, ಏನೋ ಒಂದು ಈಗ ನೋಡಿ ಇಷ್ಟು ಓದಿರೋರು ಯಾವುದೋ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಹೊಂದ್ಬೋದಿತ್ತು, ಆದರೆ ನೀವು ರಾಜಕೀಯವನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ. ರಾಜಕೀಯದಲ್ಲಿ ನೀವು ವಕ್ತಾರರಾದ್ರಿ. ನೀವು ವಕ್ತಾರರೇ ಆಗಬೇಕು ಅಂತ ನಿಮ್ಮ ಪಕ್ಷ ಕೊಟ್ಟಿದ್ದ, ಅಥವಾ ಇದಕ್ಕೇನಾದರೂ ಪರೀಕ್ಷೆ ಆ ಥರ ಇರುತ್ತಾ? ಏನಿದು ವಕ್ತಾರರಾಗೋ ಒಂದು ಸಣ್ಣ ಕತೆ. ಅದಕ್ಕೆ ಒಂದು ಏನು ಅಂತಂದರೆ, ನಾನು ಓದಿದ್ದು ಆರ್ಕಿಟೆಕ್ಚರು ಮತ್ತು ತದನಂತರದಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. MTech ಇನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಪ್ಲ್ಯಾನಿಂಗು ಸಹ ಮಾಡ್ಕೊಂಡಿದ್ದೀನಿ. ಸೆಪ್ಟ್ ಅಹಮದಾಬಾದು 4th ಬೆಸ್ಟ್ ಯೂನಿವರ್ಸಿಟಿ ಇನ್ ದ ಹೋಲ್ ವರ್ಲ್ಡ್ ಅಂತಹ ಒಂದು ಯೂನಿವರ್ಸಿಟಿನಲ್ಲಿ ಗೇಟಲ್ಲಿ 17ನೇ ರ್ಯಾಂಕ್ ಬಂದಿತ್ತು. UPSC 2002ರಲ್ಲಿ ಪ್ರಿಲಿಮ್ಸಲ್ಲಿ ನಾನು ಕ್ಲಿಯರ್ ಮಾಡಿದ್ದೆ. ಆದರೆ ಆ ಟೈಮಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆದಾಗ ನಾನು ತುಂಬ ಅಸ್ಟ್ರಾಲಜಿಕಲ್ ಬಿಲೀವರು. ಅದು ನನಗೆ ಮುಂಚೆಯಿಂದನೂ ಸಹ ನನ್ನ ಅಸ್ಟ್ರಾಲಜಿಕಲ್ ಬಿಲೀವ್ಸ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದ್ದಂಥವನು. ಆಗ ಅಸ್ಟ್ರಾಲಜರ್ ಹೇಳ್ತಾರೆ, ನೀವು ಸರ್ಕಾರಿ ನೌಕರಿ ನಿಮ್ಗೆ ಆಗ್ಬರೋದಿಲ್ಲ ಅಂತ ಹೇಳಿ. ಅದರಿಂದಾಗಿ ನಾನು ಆಯಿತು ಅಂತ ಹೇಳಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ಹೊರಟೆ 2002ರಲ್ಲಿ. ಅದಾದಮೇಲೆ 2004ರಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ್ಬಂದು ಆಮೇಲೆ ನಾನು KVDFCನಲ್ಲಿ 1 ವರ್ಷ ಕೆಲಸ ಮಾಡಿದೆ, ಒಂದು ಉತ್ತರ ಕಾಂಟ್ರಾಕ್ಟ್ ಎಂಪ್ಲಾಯಿ ಆಗಿ. ಆಗ ನನಗೆ 2 ಆಪ್ಷನ್ ಇತ್ತು. ಒಂದು ಯುನೈಟೆಡ್ ನೇಷನ್ನಲ್ಲಿ, ಯಾಕಂದ್ರೆ ನಾನು ತುಂಬ ಸೀನಿಯರ್ಸು ನನ್ನ ವೈಯಕ್ತಿಕವಾಗಿ ಗೊತ್ತಿದ್ದಂಥವ್ರು, ಅಂದರೆ ಸೆಪ್ಟ್ ಅಹಮದಾಬಾದಲ್ಲಿ ಓದಿದಂಥವ್ರು ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದರು. ಯುನೈಟೆಡ್ ನೇಷನ್ಗೆ ನೀನು ಸೂಕ್ತ ಆಗ್ತೀಯ ಬನ್ನಿ ಅಂತ ಹೇಳಿದ್ರು. ಆಗ ನಮ್ಮ ತಂದೆಗೆ ಇನ್ನೂ 2 ವರ್ಷ ಸರ್ವಿಸ್ ಇತ್ತು. ಆಗ ನಮ್ಮ ಭೂಮಿಗಳೆಲ್ಲ ಸ್ವಲ್ಪ ಬೆಲೆ ಬಂದಿತ್ತು. ಆಗ ನಮ್ಮ ತಂದೆ ಹೇಳ್ತಾರೆ, ನೋಡಪ್ಪ ನೀನು ಯುನೈಟೆಡ್ ನೇಷನ್ಗೆ ಹೋದರೆ ಮತ್ತೆ ಇನ್ನೊಂದು 10 ವರ್ಷ 15 ವರ್ಷ ಆದಮೇಲೆ ವಾಪಸ್ ಬರಬೇಕು, ಮತ್ತು ಆವಾಗ ನಾವೇನೋ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗಬಹುದು. ಅದರಿಂದಾಗಿ ಇಲ್ಲೇ ಇದ್ದು ಡೆವಲಪ್ ಮಾಡ್ಬೋದು, ಹೊಸ ಉತ್ತಮ ಅಂತ ಹೇಳ್ತಾರೆ. ಆಗ ನಾನು ಆಯಿತು ಅಂತ ಹೇಳಿ ನಾನು ಲೇಔಟ್ ಡೆವಲಪ್ಮೆಂಟ್ಗೆ ಹೇಳಿದ್ದೇವೆ. ಯಾಕಂದರೆ ನನಗೆ ಪರಿಣಿತಿ ಇತ್ತು ಅದರಲ್ಲಿ. ಅದರಿಂದ ಅಂದರೆ ವ್ಯಾಸಂಗ ಮಾಡಿದ್ದರಿಂದ ಪರಿಣಿತಿ ಇತ್ತು. ತತ್ಸುಮಾರು 9 ಲೇಔಟ್ಗಳನ್ನು ಇನ್ಕ್ಲೂಡಿಂಗ್ MCHS ಜಕ್ಕೂರು, ಅಂದರೆ IAS ಆಫೀಸರ್ಸ್ ಲೇಔಟ್ ಕಾಂಟ್ರಾಕ್ಟ್ ತೊಗೊಂಡಿದ್ದೆ. ಅದನ್ನು ತುಂಬ ಡಿಸ್ಪ್ಯೂಟ್ ಇತ್ತು. ಆ ಡಿಸ್ಪ್ಯೂಟ್ನ ಸಮಸ್ಯೆನ ಆಫೀಸರ್ಸು ಅವರ ಲೀಗಲ್ ವೇನಲ್ಲಿ ಸಾಲ್ವ್ ಮಾಡಿದ್ರೆ, ನಾವು ಗ್ರೌಂಡಲ್ಲಿ ಸಾಲ್ವ್ ಮಾಡಿ ಅದು ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗು. ಯಾಕಂದರೆ ನನಗೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅಂದರೆ, ನನ್ನ ತಂದೆನೇ ರೆವಿನ್ಯೂ ಆಫೀಸರ್ ಆಗಿದ್ದರು, ಜೊತೆಗೆ ನಮ್ಮದು ಭೂಮಿ ಇದ್ದಿದ್ದರಿಂದ ರೆವಿನ್ಯೂ ವಿಚಾರಗಳು ನನಗೆ ಅದು ಒಳಗಡೆನೇ ಬಂದುಬಿಡ್ತು. ಆ ಒಳಗಡೆ ಬಂದಿದ್ದರಿಂದ ನನಗೆ ರಿಯಲ್ ಎಸ್ಟೇಟು ಮತ್ತು ರಿಯಲ್ ಎಸ್ಟೇಟ್ ರಿಲೇಟೆಡ್ ಲಾ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಿತ್ತು. ಅದರಿಂದಾಗಿ 9 ಲೇಔಟ್ ಡೆವಲಪ್ ಮಾಡಿದ್ವಿ. ಒಂದು ಅಪಾರ್ಟ್ಮೆಂಟ್ ಅಂತ ಮಾಡಿದ್ವಿ. ಅಪಾರ್ಟ್ಮೆಂಟಲ್ಲಿ ನಾನು ಕೈ ಸುಟ್ಕೊಂಡೆ. ಆ ಕೈ ಸುಟ್ಕೊಂಡ್ಮೇಲೆ ಆ ಡೆವಲಪ್ಮೆಂಟಲ್ಲಿ ಇನ್ನೊಂದಂದರೆ ಸೇಲ್ಸ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಆ ಸೇಲ್ಸ್ ಮಾಡಬೇಕಾದ್ರೆ ಅನೇಕ ಸುಳ್ಳುಗಳನ್ನ ಹೇಳಬೇಕು. ನನಗೆ ಅದೊಂದು ಸ್ವಲ್ಪ ಸುಳ್ಳಿಗೆ ಸ್ವಲ್ಪ ನಾನು ತುಂಬ ದೂರ. ಅಂದರೆ ನಾನು ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅಂತೂ ಅಲ್ಲ, ಬಟ್ ಆದರೆ ತುಂಬ ನೇರವಾಗಿ ಸುಳ್ಳು ಹೇಳಲಿಕ್ಕೆ ನನಗೆ ಆಗಲ್ಲ. ಅಂತಹ ಒಂದು ಪರಿಸ್ಥಿತಿಲಿ ಮುಂಚೆನೇ ಅಂದರೆ 99ನಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ಮುಂದೆ ನಾನು ಎಜುಕೇಷನಿಸ್ಟ್ ಆಗಬೇಕು, ಒಂದು ವಿದ್ಯಾಸಂಸ್ಥೆ ಹುಟ್ಟಾಕಬೇಕು, ಆ ವಿದ್ಯಾಸಂಸ್ಥೆನ ಚೆನ್ನಾಗಿ ಬೆಳೆಸಬೇಕು ಅಂತೇಳಿ ನಾನು 99ನಲ್ಲಿ ಆರ್ಕಿಟೆಕ್ಚರ್ ಮಾಡಬೇಕಾದ್ರೆ ಭಾರತದಲ್ಲಿರ್ತಕ್ಕಂತಹ ಎಜುಕೇಷನ್ ಸಿಸ್ಟಮ್ನ ನ್ಯೂನ್ಯತೆಗಳೇನಿವೆ, ಅಂದರೆ ಲ್ಯಾಕಿನೆಸ್ ಏನಿದೆ, ಅದನ್ನು ಐಡೆಂಟಿಫೈ ಮಾಡಿ ಅದರ ಮೇಲ್ಗಡೆ ನಾವು ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತಿತ್ತು. ಯಾಕಂದರೆ ನಾನು ಮೆಕ್ಕೆಲೆ ಎಜುಕೇಷನ್ ಸಿಸ್ಟಮ್ ನೋಡಿದ್ದೆ, ಆಮೇಲೆ ಆರ್ಕಿಟೆಕ್ಚರ್ ಸೇರಿಕೊಂಡಾಗ ಎನ್ಕ್ವೈರಿ ಬೇಸ್ಡ್ ಸಿಸ್ಟಮ್ನ ನೋಡಿದ್ದೆ. ಅದು ನನಗೆ ಇದೆಲ್ಲ ಟರ್ಮಿನಾಲಜೀಸ್ ಗೊತ್ತಿರಲಿಲ್ಲ ಆಗ.
ಅದಾದಮೇಲೆ ನಾವು ಆರ್ಕಿಟೆಕ್ಚರು ಮಾಸ್ಟರ್ಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ 2009ರಲ್ಲಿ ಅಂದರೆ ಒಂದು 7 ಲೇಔಟು ಡೆವಲಪ್ ಮಾಡಿದ್ವಿ ಅಷ್ಟೊಳಗಡೆ. ಆಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾನು ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಸ್ಟಾರ್ಟ್ ಎನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಯಾವ ಲ್ಯಾಂಡು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗ. ಆಮೇಲೆ 2013-14ರಲ್ಲಿ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ. ಆಗಲೂ ಡೆವಲಪ್ಮೆಂಟಲ್ ವರ್ಕ್ಸಲ್ಲಿ ಇದ್ದೆ. ಅದಾದಮೇಲೆ ಒಂದು ಎಜುಕೇಷನ್ ಸಿಸ್ಟಮ್ ಸೆಟ್ ಆದಾಗ, ಅಂದರೆ ಇನ್ಸ್ಟಿಟ್ಯೂಷನ್ ಸೆಟ್ ಆದಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಿ ಲ್ಯಾಂಡ್ ಕನ್ಸಾಲಿಡೇಷನು ಮತ್ತು ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಮತ್ತು ಎಜುಕೇಷನ್ ಸಿಸ್ಟಮ್ ಒಂದು CBSE ಸ್ಕೂಲ್ ನಡೆಸ್ತೇವೆ, ಒಂದು IGCSE ಸ್ಕೂಲು, ಜೊತೆಗೆ ಈಗ ಒಂದು ನರ್ಸಿಂಗು, ಫಿಸಿಯೋಥೆರಪಿ ಮತ್ತು ಅಲೀಡ್ ಸೈನ್ಸಸ್ಸು, ಹಾಗೆ ಡಿಗ್ರಿ ಕಾಲೇಜ್ BSc AI ಮತ್ತು BCom SCCA ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ನನ್ನ ಪ್ರೊಫೆಷ್ನಲ್ ವರ್ಕು. ವಕ್ತಾರ ಆಗಲಿಕ್ಕೆ ಏನು ಇನ್ಸ್ಪಿರೇಷನ್ನು ಅಂತ ಹೇಳಿದ್ರೆ, ಈ ಏನು ಡೆವಲಪ್ಮೆಂಟ್ ಮಾಡ್ತಿದ್ದೆ, ಈ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಈ MCHS ಲೇಔಟ್ ಡೆವಲಪ್ ಮಾಡಬೇಕಾದ್ರೆ ಅದು ಗಲಾಟೆ ಅಂತ ಏನು ಹೇಳಿದೆ. ಆಗ ತುಂಬ ಜನ ರಿಪೋರ್ಟರ್ಸ್ ಬಂದು ಮೈಕ್ ಹಿಡಿತಾಯಿದ್ರು. ಆ ಮೈಕ್ ಹಿಡಿದಾಗ ಏನು ವಾಸ್ತವತೆ ಇದೆ ಹಾಗೆ ಹೇಳ್ತಿದ್ದೆ. ಆಗ ಒಂದು 4-5 ಜನ ಪರಿಚಯ ಆಗಿದ್ದರು, ಅಂದರೆ ಒಂಚೂರು ಪರಿಚಯ ಆಗಿದ್ದರು. ಸುವರ್ಣ ನ್ಯೂಸ್ನಲ್ಲಿ ಗೌರಿ ಶಕ್ಕಿಯವರು ಒಂದು ಸೀರೀಸ್ ಮಾಡ್ತಾಯಿದ್ರು, ವಾಸ್ತು ಮತ್ತು ಆರ್ಕಿಟೆಕ್ಚರ್ ಅಂತ ಸೀರೀಸು. ಅದರಲ್ಲಿ ಬರೀ ವಾಸ್ತುನ ನೆಗೆಟಿವ್ ಸೆನ್ಸಲ್ಲಿ ನೋಡ್ತಾಯಿದ್ರು, ನೆಗೆಟಿವ್ ಸೆನ್ಸಲ್ಲಿ ಬೈತಾಯಿದ್ರು. ಹಾಗೆ ನಮ್ಮ ಅನೇಕ ಜನ ಆರ್ಕಿಟೆಕ್ಟ್ಸು ವಾಸ್ತು ಅಂದರೆ ಒಂದು ಇನ್ಸೆನ್ಸಿಟಿವ್ ವಿಚಾರ ಅಥವಾ ಸೂಪರ್ಸ್ಟಿಷನ್ ವಿಚಾರ ಅಂತ ಮಾತಾಡ್ತಾಯಿದ್ರು. ನಾನು ಅದನ್ನು ಒಪ್ಪಲಿಲ್ಲ. ಅದಕ್ಕೆ ಗೌರಿ ಶಕ್ಕಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನೇ ಹೇಳಿದೆ, ನೋಡಿ ಇದನ್ನು ವಾಸ್ತುನ ನೀವು ಸೂಪರ್ಸ್ಟಿಷನ್ನು ಅಥವಾ ಅಂಧ ಬಿಲೀಫು ಅಂತ ಹೇಳ್ತಾ ಇದ್ದೀರಾ, ಇದು ಸರಿಯಾದಲ್ಲ. ಅದು ಪ್ರೋ ಇದೆ, ತುಂಬ ಕ್ಲೈಮ್ಯಾಟಿಕ್ ರೆಸ್ಪಾನ್ಸಿವ್ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ. ಆ ಕ್ಲೈಮ್ಯಾಟಿವ್ ರೆಸ್ಪಾನ್ಸಿವ್ ಆರ್ಕಿಟೆಕ್ಚರ್ನ ನಾವು ಓದ್ಕೊಂಡ್ರೆ ವಾಸ್ತುಗೆ ತುಂಬ ಹತ್ರವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅದೊಂದು. ಬನ್ನಿ ನೀವೇ ಮಾತಾಡಿ ಅಂದರು. ಒಂದು ಅವಕಾಶ ಕೊಟ್ಟರು. ಸೊ ಇದೇ ರೀತಿ ಮಾತಾಡಿ ಆಗ ನಂದು ಫಸ್ಟು TV ಇದು ಅಂದರೆ ಸಣ್ಣ ಬೈಟ್ ಬಿಟ್ಟರೆ ಚರ್ಚೆ ಬಿಟ್ಟರೆ ಇದೊಂದು ನಂದು ಫಸ್ಟು ಇದು. ಆ ಚರ್ಚೆನಲ್ಲಿ ಅವ್ರಿಗೆ ನೆಕ್ಸ್ಟ್ ಸತಿ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೊಂದು ಚರ್ಚೆ ಇತ್ತು. ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಅನೇಕ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಪಾಠ ಮಾಡಿದ್ದೇನೆ. ಲೈಕ್ BMS, UVC, ದಯಾನಂದ ಸಾಗರಲ್ಲಿ ಪಾಠ ಮಾಡಿದ್ದೇನೆ. ಮತ್ತು PES, ನಿಟ್ಟೆ ಮೀನಾಕ್ಷಿ, RV ಮತ್ತು ಇನ್ನೂ ಒಂದು ಕಾಲೇಜಲ್ಲಿ ಹೋಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಪಾಠ ಮಾಡಿದ್ದೇನೆ. UVCನಲ್ಲೂ ಪಾಠ ಮಾಡಿದ್ದೇನೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು BITನಲ್ಲಿ ನಾನು ಪಾಠ ಮಾಡಿದ್ದೆ. ಅಂದರೆ BITಯ ಲಾಸ್ಟ್ ಬ್ಯಾಚ್ ಆಫ್ ಆರ್ಕಿಟೆಕ್ಚರ್ ಇತ್ತು, ಆಗ ಪಾಠ ಮಾಡಿದ್ದೆ. ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು. ನಂದು ಇವತ್ತರೆಗೂ ಫೇವ್ರೇಟ್ ಸಬ್ಜೆಕ್ಟ್, ಅದು ಮುಂದೇನೂ ಇರುತ್ತೆ. ಸೊ ಆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕರೆದ್ರು. ಆಗ ಒಂದು ದೊಡ್ಡ ಪ್ಯಾನಲ್, ಒಂದು 7 ಜನದ ಪ್ಯಾನಲ್ಲು. ಅದರ ಆ ಪ್ಯಾನಲಲ್ಲಿ ಈಗ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಶಾಲಿನಿ ರಜನೀಶ್ ಅವ್ರ ಗಂಡ ರಜನೀಶ್ ಗೋಯಲ್ ಅವರು ಕೂತಿದ್ರು. ಅವರು ಆಗ IAS ಆಫೀಸರು, BBMP ಕಮಿಷನರ್ ಆಗಿದ್ದರು. ಆಗ ರಂಗನಾಥ್ ಭರದ್ವಾಜ್ ಇದ್ದರು. ರಂಗನಾಥ್ ಭರದ್ವಾಜು ಆ್ಯಂಕರಿಂಗ್ ಮಾಡ್ತಾಯಿದ್ರು. ರಂಗನಾಥ್ ಭರದ್ವಾಜ್ ಸುವರ್ಣದಲ್ಲಿದ್ದಾಗ ಅವರು ನಾನು ಕ್ವಾಲಿಫೈಡ್ ಆರ್ಕಿಟೆಕ್ಟು, ನನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟೈಸು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಅಂತ ಗೊತ್ತಾಗಿ, ಮತ್ತು ನನ್ನ ವಾಯ್ಸು ನನ್ನ ಮಾಡ್ಯುಲೇಷನ್ನ ತಿಳ್ಕೊಂಡು ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದ್ರು. ನಂಬರ್ ತೊಗೊಂಡ್ರು. ಆಮೇಲೆ ಒಂದೊಂದು ಅವಕಾಶ ಸುವರ್ಣದಲ್ಲಿ ಸಿಕ್ತು. ಅದಾದಮೇಲೆ ಅವರು ಸಮಯಕ್ಕೆ ಶಿಫ್ಟ್ ಆದರು. ಸಮಯದಲ್ಲಿ ಪಾಪ ಅವರು ರೆಗ್ಯುಲರಾಗಿ ನನಗೆ ಒಂದು ಒಳ್ಳೆ ಮೀಡಿಯಾ ಎಕ್ಸ್ಪೋಜರ್ನ ಕೊಟ್ಟರು. ಪ್ರತಿ ಸತಿನೂ ಸಹ ಪ್ರತಿ ಬಾರಿ ನನ್ನ ರೆಗ್ಯುಲರಾಗಿ ಪೊಲಿಟಿಕಲ್ ಅನಾಲಿಸಿಸಿಂದ ಹಿಡಿದು ಸಾಮಾಜಿಕ ವಿಚಾರಗಳಿಗೂ ಸಹ ನನ್ನ ಕರೀತಾಯಿದ್ರು. ಆಗ ಪ್ರತಿ ಸತಿನೂ ಅವ್ರು ಹೇಳ್ತಿದ್ದು, ಯು ಆರ್ ಫಿಟ್ ಟು ಬಿ ಆ್ಯನ್ ವಕ್ತಾರ, ಅಂದರೆ ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಲಿಕ್ಕೆ ಅದರ ಪೊಲಿಟಿಕಲ್ ಪಾರ್ಟಿಗೆ. ಆಗಲೂ ಅವ್ರಿಗೆ ಗೊತ್ತಿತ್ತು ನಾನು BJP ಜೊತೆ ಅಸೋಸಿಯೇಟ್ ಆಗಿದೆ ಅಂತ. ಯಾಕಂದರೆ ನಾವು 2008ರಲ್ಲಿ BJP ಸೇರಿದವರು. ಹೇಮಚಂದ್ರ ಸಾಗರ್ ಅವ್ರ ಜೊತೆ ನಾವೆಲ್ಲ BJP ಸೇರಿಕೊಂಡು ಅವ್ರನ್ನ ಗೆಲ್ಲಿಸುವಲ್ಲಿ ಒಂದು ಪಾತ್ರ ನಮ್ಮದು ಇತ್ತು. ಸೊ ಆಗ ಆದರೆ ನಮ್ಮ ತಂದೆ ಒಂದು ಕಂಡೀಷನ್ ಹಾಕಿದರು, ನೀನು ರಾಜಕೀಯಕ್ಕೆ ಹೋಗಬೇಕು ಅಂದರೆ ನನ್ನ ಮನೆ ನೀನು ಇಲ್ಲದೆ ಇದ್ದಾಗ ಹೆಂಗಿರುತ್ತೋ ಹಂಗಿರಬೇಕು. ಅಂದರೆ ಕಂಡೀಷನ್ ಏನು ಅಂದರೆ ಸೆಟ್ಲಾಗಿರ್ಬೇಕು ನೀನು, ಇಲ್ಲ ಅಂದರೆ ಹೋಗಂಗಿಲ್ಲ ಅಂತ. ಅದಕ್ಕೂ ಒಂದು ಕಾರಣ ಇದೆ. ನನ್ನ ತಾತ ಬಂದು ತಾಲೂಕ್ ಬೋರ್ಡ್ ಪ್ರೆಸಿಡೆಂಟು ಆನೇಕಲ್ ತಾಲೂಕಲ್ಲಿ 67 to 72. ಈ ಮಧ್ಯ ತದನಂತರದಲ್ಲಿ ನನ್ನ ತಾತ ನನ್ನ ಮುತ್ತಾತನಿಂದ ಬಂದಂಥ ಆಸ್ತಿಯನ್ನು ಕಳೆದಿದ್ರು. ಒಂದು 7 ಎಕರೆ ಕಳ್ಕೊಂಡಿದ್ವಿ ನಾವು, ಲೋನ್ ಮಾಡಿ ಕಳ್ಕೊಂಡಿದ್ವಿ. ಸೊ ಅಂದರೆ ಅವರು ರಾಜಕೀಯಕ್ಕೆ ಉಪಯೋಗಿಸಿದ್ರು ಅಂತ ಹೇಳಿ ಇದು.
ಆಗ ಅದಕ್ಕೆ ನಮ್ಮ ತಂದೆಗೆ ಭಾರಿ ಭಯ ಇತ್ತು, ಅಂದರೆ ಹಂಗಾಗಬಾರ್ದು, ಆಸ್ತಿ ಕಳಿಬಾರ್ದು ಅಂತ. ಈಗಲೂ ಅಷ್ಟೇ ಅವ್ರ ಕಂಡೀಷನ್ ಅಂದರೆ ನನ್ನ ಆಸ್ತಿ ಅಂದರೆ ನಮಗೆ ಏನೇನು ಆಸ್ತಿ ಆನ್ಸಿಸ್ಟಲ್ ಆಗಿ ಬಂದಿದೆ ಅದನ್ನೇ ಕಳಿಯಂಗಿಲ್ಲ ಅಂತ ಹೇಳಿ. ಸೊ ಆ ರೀತಿ ಇದು. ಅದರಿಂದಾಗಿ ನಾನು 2090 ನಾನು ಆ ವಿಚಾರಕ್ಕೆ ಆಮೇಲೆ ಹೋಗ್ತಾನೆ. ಸೊ ವಕ್ತಾರ ಆಗಲಿಕ್ಕೆ ನೀವು ಸೂಕ್ತ ಅಂತ ಹೇಳಿದಂಥ ರಂಗನಾಥ್ ಭರದ್ವಾಜು ನನಗೆ ತುಂಬ ಎಕ್ಸ್ಪೋಜರ್ನ ಕೊಟ್ಟರು. ನಾನು ಇನ್ಫ್ಯಾಕ್ಟ್ ನನಗೆ ಫಸ್ಟ್ ಸ್ಟೆಪ್ಪು ಗೌರಿ ಶಕ್ಕಿ, ಸೆಕೆಂಡ್ ರಂಗನಾಥ್ ಭರದ್ವಾಜ್, ಆ್ಯಂಡ್ ಐ ಶುಡ್ ಅಕ್ನಾಲೇಜ್ ದಟ್ ದೇ ಆರ್ ದ ಪೀಪಲ್ ಹೂ ಗಿವನ್ ಮಿ ದ ಎಕ್ಸ್ಪೋಜರ್. ಅದಾದಮೇಲೆ ಸಮಯದಿಂದ ನ್ಯೂಸ್ 18 ಶಿಫ್ಟ್ ಆದರು. ನ್ಯೂಸ್ 18ನಲ್ಲೂ ಅವ್ರು ನಂಗೆ ಸ್ವಲ್ಪ ಎಕ್ಸ್ಪೋಜರ್ನ ಕೊಟ್ಟರು. ತದನಂತರದಲ್ಲಿ ಅವರು ನ್ಯೂಸ್ 18ನ ಬಿಟ್ಟು ಒಂದು ಸ್ವಲ್ಪ ಕಾಲ ಇದಾದಾಗ, ಅಂದರೆ ಬೇರೆ ಚಾನಲ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ, ಆಗ ನನಗೆ ನ್ಯೂಸ್ ಎಕ್ಸ್ಗೆ ಕರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನ್ಯೂಸ್ ಎಕ್ಸಲ್ಲಿ ಇನ್ನೊಬ್ಬರು ಪವಿತ್ರ ಅಂತ ಹೇಳಿ ಅವರು ಹಾಗೆ ಪರಿಚಯ ಆಗಿದ್ದರು. ಪವಿತ್ರ ಒಂದು ದಿವಸ ಸರ್ ಇವತ್ತು ಎಲೆಕ್ಷನ್ ಇದೆ ಬರ್ತೀರಾ ಅಂತ ಕೇಳಿದ್ರು. ಆವಾಗ ಹರೀಶ್ ಉಪಾಧ್ಯಾಯರು ಪರಿಚಯ ಆದರು. ಅವರು ಈ ಮೇಡ್ ಮಿ ಆಸ್ ಎ ರಿಯಲ್ ಪೊಲಿಟಿಕಲ್ ಅನಲಿಸ್ಟ್. ಇಲ್ಲಿವರೆಗೂ ಏನಿತ್ತು, ಪೊಲಿಟಿಕಲ್ ಅನಾಲಿಸಿಸ್ ವಾಸ್ ನಾಟ್ ಮೈ ಪ್ಯಾಷನ್, ಬಟ್ ಹರೀಶ್ ಉಪಾಧ್ಯಾಯ ಗೇವ್ ಮಿ ಎ ಪ್ಯಾಷನ್ ಫಾರ್ ಪೊಲಿಟಿಕಲ್ ಅನಾಲಿಸಿಸ್. ಈ ಹರೀಶ್ ಉಪಾಧ್ಯಾಯರು ಒಂದು ಸಬ್ಜೆಕ್ಟ್ನ ಕೊಟ್ಟು, ಸರ್ ಇದ್ರ ಬಗ್ಗೆ ನೀವು ಮಾತಾಡ್ಬೋದಾ ಅಂತ ಕೇಳೋದು. ಆಗ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನನಗೆ ಗೊತ್ತಿರತಕ್ಕಂಥ ಪುಸ್ತಕ ಅಥವಾ ಲೈಬ್ರರಿ ಅಥವಾ ನೆಟ್ಟು ಇದೆಲ್ಲ ಹುಡುಕಿ ಅದ್ರ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಮಾತಾಡ್ತಿದ್ದೆ. ಸೊ ಅದು ಒಂದು ಒಳ್ಳೆ ಎಕ್ಸ್ಪೋಜರ್ ಆಯಿತು ನ್ಯೂಸ್ ಎಕ್ಸು. ಆ ನ್ಯೂಸ್ ಎಕ್ಸ್ ಆದಮೇಲೆ ಅದು ಚಾನಲ್ ಕ್ಲೋಸ್ ಆದಮೇಲೆ ಕರ್ನಾಟಕ ಟಿ ವಿಗೆ ಹೋದೆ. ಕರ್ನಾಟಕ ಟಿ ವಿನಲ್ಲಿ ಒಂದಷ್ಟು ಮಾತಾಡಿದ್ವಿ. ಅದಾದಮೇಲೆ ಸಂವಾದದಲ್ಲಿ ನಾನು ಮಾತಾಡಲಿಕ್ಕೆ ನಾನೊಬ್ಬ ಸ್ನೇಹಿತನ ಒಬ್ಬರ ಹತ್ರ ಇನ್ವೆಸ್ಟ್ ಮಾಡಿದ ನನ್ನ ಸ್ನೇಹಿತ. ಆತ ಮುಸ್ಲಿಮು. ಆತ ಪ್ರತಿ ಸತಿನೂ ನಿಮ್ಮಲ್ಲಿ ಜಾತಿ ಪದ್ಧತಿ ಅಂತ ರೇಗಿಸ್ತಾ ಇದ್ದ ನನಗೆ. ಪ್ರತಿ ಸತಿನೂ ನನಗೆ ರೊಚ್ಚಿಗೆದ್ರು ಸಹ, ಒಳಗಡೆ ರೊಚ್ಚಿಗೆದ್ರು ಆಚೆ ಕಡೆ ಮಾತಾಡೋಂಗಿಲ್ಲ. ಒಂದು ಸೀನಿಯರು ಜೊತೆಗೆ ವ್ಯಕ್ತಿಗೊಂದು ಸೋಷಲ್ ಸ್ಟ್ಯಾಂಡ್ ಇತ್ತು. ಆಯಿತು, ನಾನು ಪ್ರತಿ ಸತಿ ಕೇಳಿದೆ ನಿಮ್ಮಲ್ಲಿ ಜಾತಿ ಪದ್ಧತಿ ಇಲ್ವಾ ಅಂತ ಹೇಳಿ. ಸೊ ಪ್ರೂವ್ ಮಾಡು ಅಂತ ಹೇಳಿದ. ಅದಕ್ಕೆ ನಾನು ಒಂದು 3 ತಿಂಗಳು ತಗೊಂಡು ಅನೇಕ ಪುಸ್ತಕಗಳನ್ನು ಓದಿ, ಸೊ ಆಗ ಒಂದು ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಇಟ್ಕೊಂಡೆ. ಮುಸಲ್ಮಾನರಲ್ಲಿ ಎಷ್ಟು ಜಾತಿ ಉಪಜಾತಿಗಳಿದೆ, ಕ್ರಿಶ್ಚಿಯನ್ಸಲ್ಲಿ ಎಷ್ಟು ಜಾತಿ ಮತ್ತು ಉಪಜಾತಿಗಳಿವೆ ಅಂತ ಹೇಳಿ ಅದನ್ನು ಸಂವಾದದಲ್ಲಿ ಮಾತಾಡಿದೆ. ಅದು ತುಂಬ ವೈರಲ್ ಆಯಿತು. ತದನಂತರದ ನನಗೆ ಸಂವಾದ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಯಿತು. ಸೊ ಅದಾದಮೇಲೆ ನಾವು ಐ ವಿಲ್ ಗೋ ಬ್ಯಾಕ್ ಟು ಮೈ 93, ಯಾಕಂದರೆ BJP ಕತೆ ಈಗ ಸ್ಟಾರ್ಟ್ ಮಾಡ್ತಾರೆ. BJP ಕತೆಗೆ ನಾನು ಒಬ್ಬ ಪೊಲಿಟಿಕಲ್ ಅನಾಲಿಸ್ಟ್ ಅಂತಂದರೆ, ನಾವು ನಮ್ಮಲ್ಲಿ ಪೊಲಿಟಿಕಲ್ ಕಲ್ಚರ್ ಇತ್ತು. ಅಂದರೆ ನಮ್ಮ ತಾತನ ಇದರಿಂದ ಮತ್ತು ಸೋಮಣ್ಣ ಬಂದು ನಮ್ಮ ತಂದೆಗೆ ರೂಮ್ಮೇಟು. ಅಂದರೆ ದೇ ಶೇರ್ಡ್ ಎ ಸೇಮ್ ರೂಮ್ ಫ್ರಮ್ 1967 till 1971. ಆ್ಯಂಡ್ ವಿ ವರ್ ಫ್ಯಾಮಿಲಿ ಫ್ರೆಂಡ್ಸ್. ಸೋಮಣ್ಣ ಅವರು ಮತ್ತು ನಮ್ಮ ತಂದೆ ಮತ್ತು ಅಂದರೆ ತುಂಬ ಆತ್ಮೀಯತೆ ಇತ್ತು. ಇನ್ಫ್ಯಾಕ್ಟ್ ನಮ್ಮ ತಂದೆ ನಾವು ಆನೇಕಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆದಾಗ ಸೋಮಣ್ಣ ಎಲ್ಲಿ ಮನೆ ಮಾಡಿದ್ರು ಅದ್ರ ಹತ್ರನೇ ಮನೆ ಮಾಡಿಕೊಂಡ್ರು. ಅಂದರೆ ನಮಗೆ ಯಾರು ಕ್ಲೋಸ್ ರಿಲೇಟಿವ್ ಇಲ್ಲದೆ ಇದ್ದಿದ್ದರಿಂದ, ಅಂದರೆ ಬಾಂಧವ್ಯತೆ ಚೆನ್ನಾಗಿದೆ ಅಂದರೆ ಸೋಮಣ್ಣನವರ ಹೆಂಡತಿಯವರ ಅಂದರೆ ಅವ್ರ ಆನ್ಸಿಸ್ಟರ್ಸ್ ಎಲ್ಲನೂ ಬೆನಿಪೇಟೆ ಹತ್ರ ಇದ್ದಿದ್ದರಿಂದ ಸೋಮಣ್ಣನೂ ಅಲ್ಲೇ ಇರ್ತಾರೆ. ಮತ್ತು ನಮ್ಮ ತಂದೆ ಸೋಮಣ್ಣನವ್ರಿಗೋಸ್ಕರ ಅಂದರೆ ಬಾಂಧವ್ಯತೆಗೋಸ್ಕರವಾಗಿ ಮೈಸೂರಲ್ಲಿ ಮನೆ ಮಾಡಿದರು. ಅದು ನಮಗೆ ನೆನಪಿದೆ. ಆಮೇಲೆ 1983 ಅವರ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ನಮ್ಮ ತಂದೆಯ ಪಾತ್ರ ತುಂಬ ಜಾಸ್ತಿ ಇತ್ತು. ಅದನ್ನು ಅವರು ಅಕ್ನಾಲೇಜ್ ಮಾಡ್ತಾರೆ, ಸೋಮಣ್ಣವ್ರು ಅಕ್ನಾಲೇಜ್ ಮಾಡ್ತಾರೆ. ಸೊ ಅದರಿಂದಾಗಿ ನಮ್ಮ ಮನೆಯಲ್ಲಿ ಪೊಲಿಟಿಕಲ್ ವಾತಾವರಣ ಏನಿತ್ತು ತುಂಬ ಹೆಚ್ಚಿತ್ತು. ನಮ್ಮ ತಂದೆ, ನನ್ನ ಸೋದರ ಮಾವಂದರು ಮತ್ತು ನನ್ನ ರಿಲೇಟಿವ್ಸ್ ಯಾವುದೇ ಬಂದಾಗಲೂ ಸಹ ನಮ್ಮ ಮನೇಲಿ ಪೊಲಿಟಿಕಲ್ ಚರ್ಚೆ ರೆಗ್ಯುಲರ್. ಸೊ ಆ ಚರ್ಚೆಗಳಿಂದ ನಾನು 1987, ಇವನ್ ದೋ ಐ ವಾಸ್ 10 years ಇನ್ ಸ್ಕೂಲ್, ಆವಾಗಿಂದ ನಾನು ನ್ಯೂಸ್ ನೋಡೋದು, ರೆಗ್ಯುಲರ್ ಪೇಪರ್ ಓದೋದು. ಸೊ ಇದು ನನ್ನ ಹವ್ಯಾಸ. ಸೊ ಈ ಹವ್ಯಾಸ ಏನಾಯಿತು ಅಂದರೆ 94 ಚುನಾವಣೆ ಬಂದಾಗ ಕಂಪ್ಲೀಟ್ ಡೇಟಾ ನಾವು ಅನಲೈಸ್ ಮಾಡಿದ್ದೆ. ಅಂದರೆ 224 ಕಾನ್ಸ್ಟಿಟ್ಯೂನ್ಸೀಸು, ಯಾರ್ಯಾರು ಕ್ಯಾಂಡಿಡೇಟು ಅಂದರೆ ಆವತ್ತಿನ ಜನತಾದಳ, BJP ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಯಾರ್ಯಾರು, ಮತ್ತು ಯಾವ ಜಾತಿಗಳು ಎಷ್ಟೆಷ್ಟು ಪ್ರಾಬಲ್ಯತೆ ಇದೆ ಅನ್ನೋದನ್ನು ಅನಾಲಿಸಿಸ್ ಮಾಡಿದ್ದೆ. ಅದೇ ರೀತಿ 93ನಲ್ಲಿ ನಾನು 9th ಸ್ಟ್ಯಾಂಡರ್ಡಲ್ಲಿದ್ದೆ. 93ಲಿ ಆಗ ನಾವು ವಿಜಯ ಸ್ಕೂಲು ಜಯನಗರಲ್ಲಿ, ಆ ವಿಜಯ ಸ್ಕೂಲಲ್ಲಿ ನಮಗೊಂದು ಕಂಪಲ್ಸರಿ ಲೈಬ್ರರಿ ಪೀರಿಯಡ್ ಅಂತ ಇರೋದು. ಲೈಬ್ರರಿಲಿ ಕೂತ್ಕೊಂಡು ನಾವು ಓದಬೇಕು.
ಸೊ ಆಗ ನನ್ನ ಫೇವ್ರೆಟ್ ಸೆಕ್ಷನ್ ಬಂದು ಪೊಲಿಟಿಕಲ್ ಸೆಕ್ಷನ್. ಆಗ ಇಂಡಿಯಾ ಟುಡೇ ಮತ್ತು ಬೇರೆ ಬೇರೆ ಮ್ಯಾಗ್ಝಿನ್ಸ್ ಬರ್ತಾಯಿತ್ತು. ನಾನು ಮ್ಯಾಗ್ಝಿನ್ಸ್ ತೊಗೊಂಡು ಓದ್ತಾ ಇದ್ದೆ. ರಥಯಾತ್ರೆ ಆಗ್ತಾನೆ ಮುಗಿದಿತ್ತು, ಅಂದರೆ ಭಾರತೀಯ ಜನತಾ ಪಾರ್ಟಿಯ ರಥಯಾತ್ರೆ ಮುಗಿದಿತ್ತು. ಆಗ ರಥಯಾತ್ರೆಯ ಹಿಂದೆ ಇರತಕ್ಕಂತಹವರು 3 ಜನ ಅಂತ ಒಂದು ಉಲ್ಲೇಖ ಆಯಿತು. ಅದರಲ್ಲಿ ಒಬ್ಬರು ನರೇಂದ್ರ ಮೋದಿಯವರು, ಇನ್ನೊಬ್ಬರು ಗೋವಿಂದಾಚಾರ್ಯ, ಇನ್ನೊಬ್ಬರು ಉಮಾ ಭಾರತಿ. ಈ 3 ಜನದ ಹೆಸರು ಉಲ್ಲೇಖ ಆಯಿತು. ಆಗ ನರೇಂದ್ರ ಮೋದಿಯವರು ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ನರೇಂದ್ರ ಮೋದಿಯವರು ಟಿ ವಿನಲ್ಲಿ ಜಾಸ್ತಿ ಬರ್ತಿರಲಿಲ್ಲ. ಗೋವಿಂದಾಚಾರ್ಯ ಆವಾಗ ಟಿ ವಿಲಿ ಬರೋರು, ಉಮಾ ಭಾರತಿನೂ ಆವಾಗ ಟಿ ವಿಲಿ ಬರೋರು. ನಾನು ನರೇಂದ್ರ ಮೋದಿಯವರ ಆವತ್ತಿನ ದೊಡ್ಡ ಫ್ಯಾನ್. 93ಲಿ ತುಂಬ ಜನಕ್ಕೆ ನಾನು ಅದನ್ನು ಎಕ್ಸ್ಪೋಸ್ ಮಾಡ್ಕೊಂಡು ಹೇಳ್ಕೊಂಡಾಗ ತುಂಬ ಜನ ನನ್ನ ಜಾತಿ ಕಾರಣಕ್ಕೆ ನೀವು ದೇವೇಗೌಡರ ಅನುಯಾಯಿಗಳಾಗಬೇಕು, ನೀವು BJP ಅನುಯಾಯಿಗಳಾಗಬಾರ್ದು ಅಂತಕ್ಕಂತಹ ಮಾತುಗಳನ್ನ ರೇಗಿಸ್ತಾ ಇದ್ರು. ನಮಗೆ ಒಂದು ಧೈರ್ಯ ಬರ್ತಿರ್ಲಿಲ್ಲ, ಅಂದರೆ ಹೇಳ್ಕೊಳ್ಳೋಕ್ಕೆ ಧೈರ್ಯ ಬರ್ತಿರ್ಲಿಲ್ಲ. ಜೊತೆಗೆ ಗುರುತಿಸ್ಕೊಂಡ್ಬಿಟ್ರೆ ನಮಗೆ ನಾಳೆ ಹಿನ್ನಡೆ ಆಗ್ಬಿಡ್ಬೋದು, ನಮಗೆ ಚಾನ್ಸ್ ಸಿಗದೆ ಇರ್ಬೋದು ಅಂತ ಹೇಳಿ ನಾವು ಹಾಗೆ ಉಳ್ಕೊಂಡ್ವಿ. ನನಗೆ ನಾನು ಮಾಸ್ಟರ್ಸ್ ಮಾಡಬೇಕಾದ್ರೆ ಅಂದರೆ 2002ರಲ್ಲಿ ನಾನು ಸೆಪ್ಟೆಂಬರ್ ಸೇರಿಕೊಂಡೆ. ಆಗ ನರೇಂದ್ರ ಮೋದಿಯವರು ನಮ್ಮ ಕಾಲೇಜ್ಗೆ ಬರ್ತಾರೆ ಅಂತ ಇತ್ತು. ನನಗೆ ಒಂದು ಸ್ಟೇಜದು ನನಗೂ ಒಂದು ಕಾರ್ಯ, ಅಂದರೆ ನಾನು ಆಗ ಎಲೆಕ್ಟೆಡ್ ಇದಾಗಿದ್ದೆ, ನನ್ನ ಕೋರ್ಸ್ಗೆ ನಮ್ಮ ಪ್ರೆಸಿಡೆಂಟ್ ಆಗಿದ್ದೆ. ನರೇಂದ್ರ ಮೋದಿಯವರು ಬರ್ತಾರೆ ಅಂತ ಗೊತ್ತಿತ್ತು. ಆಗ ನನ್ನ ಡೀನ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಭೇಟಿ ಮಾಡಲೇಬೇಕು ಅಂತ ಹೇಳಿ. ಅವ್ರು ನನಗೆ ಛೇಡಿಸಿದ್ರು, ನೀನು ಸುಮ್ಮನೆ ಇರಪ್ಪ ಹಾಗೆ ಹೀಗೆ ಅಂತ ಹೇಳಿ. ಅಫ್ಕೋರ್ಸ್ ನಾನು ಇಲ್ಲ ನಾನು ಭೇಟಿ ಮಾಡ್ತೀನಿ ಅಂದೆ. ಆಯಿತು ಅಂದರು. ಸೊ ನರೇಂದ್ರ ಮೋದಿಯವರು ನಮ್ಮ ಲೈಬ್ರರಿಯಿಂದ ಆಚೆ ಬಂದರು. ನನ್ನ ಡೀನ್ ಪಕ್ಕದಲ್ಲಿ ನಿಂತಿರೋ, ನರೇಂದ್ರ ಮೋದಿ ಪಕ್ಕದಲ್ಲಿ. ನಾನು ಹಿಂದ್ಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟೆ. ನನ್ನ ಡೀನ್ ನನ್ನ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿಯವರು ನನ್ನ ಹಿಂದ್ಗಡೆ ತಿರುಗಿಬಿಟ್ಟಾಗ ಏನು ಅಂತ ಕೇಳಿದ್ರು. ನಾನು ನಿಮಗೆ 93ಇಂದ ಫ್ಯಾನ್ ಇದ್ದೇನೆ, ನಾನು ನಿಮಗೆ ಕಾಲಿಗೆ ಬೀಳ್ತಾನೆ ಅಂದೆ. ಸೊ ಆಯಿತು ಅಂತ ಬೀಳು ಅಂದರು. ಸಾಷ್ಟಾಂಗ ಮಾಡಿದೆ. 750 ಜನ ಇದ್ದಂಥ ನಮ್ಮ ಸ್ಟೂಡೆಂಟ್ಸು, ಪ್ರತಿಯೊಬ್ಬರು ಅದರಲ್ಲಿ ಒಂದು 5-6 ಜನ ಬಿಟ್ಟು ಮಿಕ್ದವರೆಲ್ಲ ನರೇಂದ್ರ ಮೋದಿ ಹೇಟರ್ಸ್. ಆಗ ಯಾಕೆ ಅಂದರೆ ಆಗ್ತಾನೆ ಗುಜರಾತ್ ಇದಾಗಿತ್ತು, ಇನ್ಸಿಡೆಂಟ್ ಆಗಿತ್ತು. ಹಾಗೆ ನರೇಂದ್ರ ಮೋದಿಯವರು ತುಂಬ ಜನ ಇಷ್ಟಪಡ್ತಿರ್ಲಿಲ್ಲ. ನಾನು ಸಾಷ್ಟಾಂಗ ಮಾಡಿದ ಕೂಡಲೇ ನರೇಂದ್ರ ಮೋದಿಯವರು ಎದ್ಬಿಟ್ಟು ಬೆಂತಟ್ಟಿ, ಹೋಗು ಅನಂತಕುಮಾರ್ನ ಭೇಟಿ ಮಾಡು, ಈ ಇನ್ಸಿಡೆಂಟ್ ಹೇಳು, BJP ಜೊತೆ ಗುರುತಿಸ್ಕೊ ಅಂತ ಹೇಳಿದ್ರು 2002ರಲ್ಲಿ. ಆಯಿತು ಅಂತ ಹೇಳಿ ಆ ಇನ್ಸಿಡೆಂಟ್ ಆಯಿತು. ಆಮೇಲೆ ನಾನು ಎಷ್ಟು ಪಾಪ್ಯುಲರ್ ಆಗಿಬಿಟ್ಟೆ ಅಂದರೆ ಕಾಲೇಜಲ್ಲಿ, ಇವತ್ತು 21 ವರ್ಷ ಆಗಿದೆ ನನಗೆ ಗ್ರ್ಯಾಜುಯೇಟ್ ಆಗಿ, ಅಂದರೆ ಈ ಇನ್ಸಿಡೆಂಟ್ ಆಗಿ 23 ವರ್ಷ ಆಗಿದೆ. ಇವಾಗಲೂ ನನ್ನ ಸೆಪ್ಟ್ ಯೂನಿವರ್ಸಿಟಿನಲ್ಲಿ ನನ್ನ ಇದೇ ರೀತಿ ರೆಕಗ್ನೈಸ್ ಮಾಡ್ತಾರೆ. ತುಂಬ ಜನ ಪ್ರೊಫೆಸರ್ಸು, ತುಂಬ ಜನ ಮೋದಿ ಬಂದಿದ್ರು ಹೌದು ಆ ರೀತಿ ರೆಕಗ್ನೈಸ್ ಮಾಡ್ತಾರೆ. ಬಟ್ ದಟ್ ಗೇಮ್ ಮಿ ಎ ವೆರಿ ಗುಡ್, ಅಂದರೆ ನನ್ನ ಆ ಕಾಲೇಜಿನ ಎನ್ವೈರ್ನಮೆಂಟಲ್ಲಿ ನಾನು ಒಂದು ಸ್ಟ್ರಾಂಗಾಗಿ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕಾಯಿತು. ಅಂದರೆ ವಾಟ್ ಎವರ್ ಇಟ್ ಈಸ್, ಐ ಸ್ಟ್ಯಾಂಡ್ ಬೈ ಮೈ ಪ್ರಿನ್ಸಿಪಲ್ಸ್ ಅಂತ ಹೇಳಿ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದರೂ ಸಹ ನಾನು BJP ಕಚೇರಿಗೆ ಹೋಗಿ ಸೇರ್ಕೊಳ್ಳತಕ್ಕಂತಹ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ನನ್ನ ತಂದೆ ಈ ರೀತಿ ಕಂಡೀಷನ್ ಹಾಕಿದ್ರು. ಸೊ ಅದರಿಂದಾಗಿ ನಾನು 2008ರಲ್ಲೂ ನಾನು BJPಗೆ ಅಫಿಷಿಯಲಾಗಿ ಸೇರಿಕೊಂಡ್ರೂ ಸಹ ನಾನು ಆ್ಯಕ್ಟಿವ್ ಆಗಲಿಕ್ಕೆ ಐ ವಾಸ್ ಲಿಟ್ಲ್ ಹೆಸಿಟೆಂಟ್. ಸೊ 2016ರಿಂದ ಒಂದು ಸ್ವಲ್ಪ ಅಲ್ಲೆಲ್ಲ ಯಾರಾದರೂ ಭೇಟಿ ಆದವ್ರನ್ನ ಕೇಳ್ತಾ ಇದ್ದೆ. ಯಾವುದು ಸಕ್ಸಸ್ಫುಲ್ ಆಗಿರಲಿಲ್ಲ. ಅಂದರೆ ನಾನು ಯಾವ್ದಾದ್ರು ಲೀಡ್ರ್ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಆ ರೀತಿ ಎಲ್ಲ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನಮ್ಮದೊಂದು ಸ್ವಲ್ಪ ಸೋಷಲ್ ಸ್ಟ್ಯಾಂಡಿಂಗ್ ಇದೆ, ಮತ್ತು ತುಂಬ ಯಾರ ಮೈ ಮೇಲೂ ಬೀಳ್ತಕ್ಕಂಥ ಪರ್ಸ್ನಾಲಿಟಿ ಅಲ್ಲ ನಾನು. ಸೊ ಅದರಿಂದಾಗಿ ನಾನು ನನ್ನ ಪಾಡಗಿದ್ದೆ. ಸೊ 2020ರಲ್ಲಿ, ಅಂದರೆ ಈ ಸಂವಾದದ ಸೀರೀಸ್ ಸ್ಟಾರ್ಟ್ ಆದಮೇಲೆ ಅಗ್ರಿಕಲ್ಚರಲ್ ಬಗ್ಗೆ ಬಿಲ್ ಬಂತು, ಅಗ್ರಿಕಲ್ಚರಲ್ ಬಿಲ್ಲು. ಹಾಗೆ ಅಗ್ರಿಕಲ್ಚರಲ್ ಬಿಲ್ಲಲ್ಲಿ ನಾನು ಒಂದು ಅನೇಕ ನಿಲುವುಗಳನ್ನು, ಯಾಕಂದರೆ ನಮ್ಮದು ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, ಅದರಿಂದ ಅನೇಕ ನಿಲುವುಗಳನ್ನು ನಾನು ವ್ಯಕ್ತಪಡಿಸಿದಾಗ ಮತ್ತೆ ಅಜಿತ್ ಹನುಮಕ್ಕನವರು ಮತ್ತು ಆ ತಂಡ ಏನಿದೆ ಮತ್ತೆ ಕರೆದ್ರು ನನ್ನ ಸುವರ್ಣಗೆ. ಆಗ ನನಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಬೇರೆಯವರೆಲ್ಲ ಪರಿಚಯ ಆದರು. ಸೊ BJP ಅನೇಕ ಹಿರಿಯ ನಾಯಕರು ಅವರು, ನಿಮಗೆ ಇಷ್ಟು ವಿಚಾರ ತಿಳ್ಕೊಂಡಿದ್ದೀರಾ, ನೀವು BJP ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು. ಆಗ ಆಗಲಿ ಅಂತ ಹೇಳಿ ಅವರೇ ನಮಗೆ ಆವತ್ತಿನ ಮುಖ್ಯ ವಕ್ತಾರಾದ ಗಣೇಶ್ ಕಾರ್ಣಿಕರಿಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅಂದರೆ ಆವಾಗ ಕರೋನಾ ಸೀಸನ್ ಇದ್ದಿದ್ದರಿಂದ ಒಂಚೂರು ಮೀಟಿಂಗ್ ಸ್ವಲ್ಪ ಕಷ್ಟ ಆಯಿತು. ಬಟ್ ನಮ್ಮ ಇನ್ನೊಬ್ಬ ಸಣ್ಣ ಕಾರ್ಯಕರ್ತರಿದ್ದಾರೆ, ಅಂದರೆ ರಾಜು ಅಂತ ಹೇಳಿ, ಅವರು ನಮಗೆ ಕರ್ಕೊಂಡೋಗಿ ನಮ್ಮ ಈ ಮೀಡಿಯಾ ಕನ್ವೀನರ್ ಯಾರಿದ್ದಾರೆ, ಈಗಿನ ಮೀಡಿಯಾ ಕನ್ವೀನರು ಆಗ ಕನ್ವೀನರ್ ಆಗಿದ್ರು, ಕರುಣಾಕರ್ ಹತ್ರ ಪರಿಚಯ ಮಾಡಿಸಿದ್ರು. ಸೊ ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್.
ಅವಾಗ ಪ್ಯಾನಲಿಸ್ಟ್ ಆಗಿದ್ವಿ, ಈಗ ಸ್ಪೋಕ್ಸ್ ಪರ್ಸನ್ ಆಗಿದ್ದೀವಿ. ಸೊ ಜೊತೆಗೆ ಇಲ್ಲೊಂದೊಂದು ಸಣ್ಣ ಕತೆ ಹೇಳ್ತೇನೆ. ನಮ್ಮ ರಂಗನಾಥ್ ಭರದ್ವಾಜ್ ಹೇಳ್ತಿದ್ರು, ನಿಮ್ಮ ವಾಯ್ಸು ಮತ್ತು ನಿಮ್ಮ ಮಾಡ್ಯುಲೇಷನ್ ಏನಿದೆ ಅದು ವಕ್ತಾರರಾಗಿ ಸೂಟಬಲ್ ಅಂತ ಹೇಳಿದರು. ನಾನು ಈ ಕತೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಯಾವುದನ್ನು ನಾವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮನ್ನ ಛೇಡಿಸಿರ್ತಾರೆ, ಆ ಛೇಡಿಸಿದ್ರೆ ನಮಗೆ ವರದಾನ ಆಗಿರುತ್ತೆ ಅಂತ ಅದಕ್ಕೆ ಹೇಳ್ತಿದ್ದೀನಿ. ಈ ಕತೆ ಈಗ ಹೇಳ್ತೀನಿ. ನಾನು ಸೆಕೆಂಡ್ ಪಿ ಯು ಸಿಲಿದ್ದಾಗ, ಸೆಕೆಂಡ್ ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿ, ಐ ಥಿಂಕ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ವಿದ್ಯಾ ಜೂನಿಯರ್ ಕಾಲೇಜಲ್ಲಿದ್ವಿ. ಅಂತಾಕ್ಷರಿ ಆಡ್ತಾಯಿದ್ವಿ. ನನ್ನ ಟರ್ಮ್ ಬಂತು. ನನ್ನ ಟರ್ಮ್ ಬಂದಾಗ ನನ್ನ ಧ್ವನಿಯಲ್ಲಿ ನಾನು ಹಾಡಿದೆ. ಎಲ್ಲರೂ ನಕ್ಬಿಟ್ರು, ಒಂದಷ್ಟು ಜನ. ಆಗ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಇದ್ದಾನೆ ಶರತ್ ಅಂತ ಹೇಳಿ, ಶರತ್ ಹೇಳ್ದ, ನೋಡಿ ಈ ಧ್ವನಿ ಮುಂದೆ ನೀವೆಲ್ಲ ಕೇಳ್ಕೊಳ್ತೀರಾ, ನೀವು ಕೇಳ್ತಕ್ಕಂಥ ಧ್ವನಿ ಆಗುತ್ತೆ ಅಂತ. ನಿಜ ಆಗೋಯ್ತು. ಸೊ ಅದು ಆವತ್ತು ನನ್ನ ಮೇಲಿರೋ ಪ್ರೀತಿಗೆ ಆತ ಹೇಳಿದ್ದ. ಬಟ್ ಈಗ ಮೊನ್ನೆ ರೀಸೆಂಟ್ ಒಂದು 1 year ಬ್ಯಾಕ್ ಅವ್ರ ಮನೆಗೆ ಹೋಗಿದ್ದಾಗ ನಾನು ಆ ಇನ್ಸಿಡೆಂಟ್ನ ನೆನಪಿಸ್ತಿದ್ದೆ. ಸೊ ಈ ರೀತಿ ಒಂದು ಘಟನೆಗಳಾಗ್ತದೆ. ಅಂದರೆ ನಾವು ಯಾವುದನ್ನು ನಮ್ಮ ಧ್ವನಿ ಏನಿದೆ ಅಥವಾ ಯಾವುದೇ ಆಗಲಿ, ಸೊ ಯಾರನ್ನೂ ನಾವು ರೇಗಿಸ್ಬಾರ್ದು, ಯಾರನ್ನೂ ಛೇಡಿಸ್ಬಾರ್ದು. ಸೊ ಎಲ್ಲರನ್ನೂ ಪ್ರೀತಿ ಭಾವನೆಗಳಲ್ಲಿ ಕಾಣಬೇಕು ಅನ್ನೋದಕ್ಕೆ ಇದೊಂದು ಇನ್ಸಿಡೆಂಟ್. ಸೊ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟು. ಸೊ ಇದು ನಾನು ವಕ್ತಾರ ಆಗಲಿಕ್ಕೆ ಮುಖ್ಯ ಕಾರಣ. ಈಗ ನೀವು ವಕ್ತಾರರಾಗೋ ಮುಂಚೆ ನಿಮ್ಮ ಲೈಫ್ ಸ್ಟೋರಿನ ಕೇಳಿದ್ವಿ, ಓದು, ಅಭ್ಯಾಸ ಎಲ್ಲ ಫ್ಯಾಮಿಲಿ. ವಕ್ತಾರರಾದ್ಮೇಲೆ ನಿಮ್ಮ ತಯಾರಿ ಹೇಗಿರುತ್ತೆ ಸರ್? ಅಂದರೆ ಏನನ್ನು ನೀವು ತಯಾರಿ ಮಾಡ್ಕೋಬೇಕು? ನಿಮ್ಮ ಪಕ್ಷದಿಂದ ನಿಮಗೆ ನಿರ್ದೇಶನಗಳೇನಾದರೂ ಇರುತ್ತಾ? ಪಕ್ಷದಿಂದ ನಮ್ಮ ವೈಯಕ್ತಿಕ ನಿಲುವುಗಳಿಗಿಂತ ಪಕ್ಷದ ಒಂದು ಸೂಚನೆ, ಪಕ್ಷ ಇನ್ನೊಂದು ಸ್ಟ್ಯಾಂಡ್ ತೊಗೊಂಡಿದೆ ಅಂತ ಹೇಳಿದ್ಮೇಲೆ ಆ ಸ್ಟ್ಯಾಂಡಿಗೆ ನಾವು ಭದ್ರಾಗಿರಬೇಕು, ಅದು ಸೂಚನೆ ಇದ್ದೇ ಇರುತ್ತೆ. ಸೊ ವೈಯಕ್ತಿಕ ನಮ್ಮ ಯಾವುದೇ ನಿಲುವುಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ, ಅದು ಪಕ್ಷದ ಸ್ಟ್ಯಾಂಡ್ ಪ್ರಕಾರ ಹೋಗ್ತೀವಿ. ನಮ್ಮ ಪ್ರಿಪ್ರೇಷನ್ ಏನು ಅಂತ ಹೇಳಿದ್ರೆ ಓದೋ ಹವ್ಯಾಸ. ಅಂದರೆ ಒಂದು ರೆಗ್ಯುಲರ್ ಅಪ್ಡೇಟ್ಸ್ ಆಫ್ ಕರೆಂಟ್ ಅಫೇರ್ಸು, ಜೊತೆಗೆ ನಾವು ಎಷ್ಟು ಪುಸ್ತಕ ಓದ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ಮತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿ ಸಿಗದೇ ಇರೋದು ಈಗ ಗೂಗಲಲ್ಲಿ ಸಿಗುತ್ತೆ. ಅಂದರೆ ಅದನ್ನು ನಾನು ರೆಫರೆನ್ಸ್ ಆಫ್ ಬುಕ್ ಇಟ್ಕೊಂಡೇ ಓದ್ತೀನಿ. ನಾನು ಯಾವುದೋ ಒಂದು ಕಂಟೆಂಟ್ನ ಡೈರೆಕ್ಟಾಗಿ ಓದ್ಬಿಟ್ಟು ವಿತೌಟ್ ರೆಫರೆನ್ಸ್ ಹೇಳಲ್ಲ, ವಿತ್ ರೆಫರೆನ್ಸೇ ಹೇಳೋದು. ಸೊ ಅದರಿಂದಾಗಿ ಓದೋ ಹವ್ಯಾಸ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಸೊ ಆಮೇಲೆ ಈ ವಿಚಾರ ಆ ವಿಚಾರ ಅಂತ ಏನಿಲ್ಲ, ಇಲ್ಲಿ ಎಲ್ಲ ವಿಚಾರನೂ ನಮ್ಮ ವಿಚಾರನೇ. ಆಮೇಲೆ ನಮ್ಮ ವಿರೋಧಿಗಳು ಬರೀತಕ್ಕಂತಹ ವಿಚಾರಗಳು ಸಹ ನಾವು ಓದ್ತೀವಿ. ಯಾಕೆಂದರೆ ಅವ್ರು ನಮ್ಮ ಬಗ್ಗೆ ಏನು ಅಸ್ಯೂಮ್ ಮಾಡ್ಕೊತಿದ್ದಾರೆ, ನಮ್ಮ ಬಗ್ಗೆ ಅವರು ಯಾವ ರೀತಿ ಒಂದು ಅಭಿಪ್ರಾಯಗಳನ್ನ ಹೊಂದಿದ್ದಾರೆ, ಅದನ್ನು ನಾವು ಖಂಡಿತವಾಗ್ಲೂ ಗ್ರಾಸ್ಪ್ ಮಾಡಬೇಕು. ಆವಾಗ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ನಮಗೆ ಇದು ಸಿಗುತ್ತೆ. ಅಂದರೆ ನಮಗೆ ನಮ್ಮ ವಿಚಾರಧಾರೆ ಸ್ಟ್ರೆಂಥನ್ ಆಗೋದು ನಮ್ಮ ವಿರೋಧಿಗಳ ಮಾತುಗಳನ್ನು ನಾವು ಕೇಳಿದಾಗ. ಆಮೇಲೆ ವಿ ಶುಡ್ ಬಿ ಓಪನ್ ಫಾರ್ ಎ ಕ್ರಿಟಿಸಿಸಮ್. ಅಂದರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಯಾರಾದರೂ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ ಸಬ್ಜೆಕ್ಟ್ ವೈಸು, ಸೊ ಆವಾಗ ನಾವು ಖಂಡಿತವಾಗ್ಲೂ ತೊಗೊತೇವೆ. ಸೊ ಈ ಸಬ್ಜೆಕ್ಟ್ ಆಲ್ರೆಡಿ ನೀವು ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ತಾರೆ. ಸೊ ಅಥವಾ ಈ ವಿಚಾರದಲ್ಲಿ ನಿಮಗೆ ಇದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ಸತಿ ನಾವು ಹ್ಯಾಂಕರ್ಗಳನ್ನ ಕೇಳ್ತೇವೆ, ಸೊ ನಿಮ್ಗೇನು ಅನಿಸ್ತು ಅಂದರೆ ಈ ವಿಷಯದಲ್ಲಿ ಅಂತ ಹೇಳಿ. ಯಾಕಂದರೆ ನಮಗೆ ಕಾನ್ಫಿಡೆನ್ಸ್ ಇರ್ತಕ್ಕಂಥ ವಿಚಾರಗಳಲ್ಲಿ ನಾವೇನು ಕೇಳಲಿಕ್ಕೆ ಹೋಗಲ್ಲ, ನಾವು ಮಲ್ಟಿಪಲ್ ಟೈಮ್ಸ್ ಅದು ಓದಿರ್ತೇವೆ. ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ನಾವು ಕೇಳ್ಕೊಳ್ತೇವೆ. ಅಂದರೆ ಮುಕ್ತವಾಗಿ ನೀವು ಕಲಿಯೋದಕ್ಕೆ ರೆಡಿ ಯಾವ ಸಂದರ್ಭದಲ್ಲಿ ಇಲ್ಲ ಅಂದರೆ ನಾವು ಸಸ್ಟೈನ್ ಆಗೋಕ್ಕಾಗಲ್ಲ. ಈಗ ನೀವು ಹೇಳಿದ್ರಿ ತಯಾರಿ ಅಂದರೆ ಪುಸ್ತಕಗಳನ್ನ ಓದ್ತೀರಾ ಅಂತ. ನಿಮ್ಮ ತಯಾರಿ ನೀವಾಗೆ ಮಾಡ್ಕೋತೀರಾ ಅಥವಾ ಪಕ್ಷದ ಮೂಲಕ ಏನಾದರೂ ನಿಮಗೆ ರೆಫರೆನ್ಸ್ ಸಿಗುತ್ತಾ, ಇದನ್ನು ಓದಿದ್ರೆ ನಿಮಗೆ ಈ ಪಕ್ಷ ಮಾತಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ರೀತಿ ಏನಾದರೂ? ಬುಕ್ಸ್ನ ಪಕ್ಷ ಕೂಡ ಸಜೆಸ್ಟ್ ಮಾಡುತ್ತೆ, ಅನೇಕ ಬುಕ್ಸ್ನ ಪಕ್ಷ ಸಜೆಸ್ಟ್ ಮಾಡ್ತದೆ. ಆಮೇಲೆ ನಾವು ಈಗೇನಂದ್ರೆ ನಮ್ಮ ಆಸಕ್ತಿ ಇರ್ತಕ್ಕಂಥ ಸಬ್ಜೆಕ್ಟ್ ನಾವು ಓದ್ಕೊಂಡ್ಬಿಡ್ತೀವಿ. ಆಮೇಲೆ ಆಸಕ್ತಿ ಇರ್ತಕ್ಕಂಥ ಸಬ್ಜೆಕ್ಟ್ನ ನಾವು ರೆಡಿ ಮಾಡ್ಕೊಂಡ್ಬಿಡ್ತೀವಿ. ನಮಗೆ ಯಾವುದೋ ಒಂದು ಸಬ್ಜೆಕ್ಟು ಆ ಹೊತ್ತಿಗೆ ಇನ್ನು ಯಾರೋ ವಕ್ತಾರ ಹೋಗ್ಲಿಕ್ಕೆ ರೆಡಿ ಇರಲ್ಲ, ಅಥವಾ ಇನ್ಯಾರೋ ಹೋಗ್ಲಿಕ್ಕೆ ರೆಡಿ ಇರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ, ನಾವು ಆ ಸಬ್ಜೆಕ್ಟ್ನ ತೆಗೆದುಕೊಳ್ತೇವೆ. ಅಂದರೆ ಉದಾಹರಣೆಗೆ ನಾನೇನು ಎಕನಾಮಿಸ್ಟ್ ಅಲ್ಲ, ನಾನೇನು ಬಡ್ಜೆಟ್ ಬಗ್ಗೆ ಏನು ತುಂಬ ಎಕ್ಸ್ಪರ್ಟ್ ಏನಲ್ಲ. ಆದರೆ ಬಡ್ಜೆಟ್ ದಿವಸ ಆವತ್ತು ನಾವು ಹೋಗಲೇಬೇಕು. ಅಂದರೆ ಅಷ್ಟು ಜನ ವಕ್ತಾರರು ಬೇಕಾಗತ್ತೆ. ಆವತ್ತಿಗೆ ಏನು ಮಾಡ್ತೀವಿ, ನಮ್ಮ ಎಕನಾಮಿಕ್ಸಲ್ಲಿಂದ ನಮ್ಗೆ ಇನ್ಪುಟ್ ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಒಂದು 4-5 ಜನ CS ಇದ್ದಾರೆ, ಅವರಿಂದ ಇನ್ಪುಟ್ ತೆಗೆದುಕೊಳ್ತೇವೆ.
ಈಗ ಉದಾಹರಣೆಗೆ ಜಾತಿ ಗಣತಿ ನನ್ನದೇ ರಿಸರ್ಚ್ ಅದು, ನಾನೇ ರಿಸರ್ಚ್ ಮಾಡಿದ್ದೇನೆ. ನಮ್ಮ ಇನ್ನೊಂದಷ್ಟು ಜನ ಒಂದು ಬೇರೆ ಸಮುದಾಯದವರೆಲ್ಲ ಸೇರಿಕೊಂಡು ಒಂದಷ್ಟು ಪಾಯಿಂಟ್ಸ್ ಮಾಡಿದ್ವಿ. ಆಗ ನಾನು ಒಂದಷ್ಟು ಪಾಯಿಂಟ್ಸ್ ಮಾಡಿದ್ದೆ. ನಾವೆಲ್ಲ ಕೂತ್ಕೊಂಡು ಕನ್ಸಾಲಿಡೇಟ್ ಮಾಡಿ ಏನಕ್ಕೆ ಈ ಜಾತಿ ಸಮೀಕ್ಷೆ ಅನ್ಸೈಂಟಿಫಿಕ್ ಅಂತ ಹೇಳಿದ್ವಿ. ಹಾಗೆ ಲಾಸ್ಟ್ ಒಂದು KPSCದು ಒಂದು ಸಮಸ್ಯೆ ಏನಿತ್ತು KPSCನಲ್ಲಿ, ಅದನ್ನು ಬಯಲಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ವಿ. ಹಾಗೆ ಮುಡ ಹಗರಣದಲ್ಲಿ ಬಿಕಾಸ್ ಐ ಆಮ್ ಎ ಪ್ಲಾನರ್ ಮತ್ತು ನನ್ನ ಸೆಕ್ಟರ್ ಆಗಿರೋದ್ರಿಂದ ನನಗೆ ನೈಜವಾಗಿ ಅಲ್ಲಿ ಕಾಂಟ್ಯಾಕ್ಟು ಇದೆ DTCPನಲ್ಲೆಲ್ಲನೂ. ಸೊ ಅದರಿಂದಾಗಿ ಆ ಅಧಿಕಾರಿಗಳ ಹತ್ರ ನಾನೇ ಪರ್ಸ್ನಲಾಗಿ ಮಾತಾಡಿ ಮಾಹಿತಿ ಸಂಗ್ರಹ ಮಾಡಿಕೊಂಡು ಸಮಸ್ಯೆ ಏನೇನು ಮತ್ತು ಮೂಲ ಸಮಸ್ಯೆಗೆ ಕಾರಣ ಏನು ಮತ್ತು ಅದಕ್ಕೆ ರೆವಿನ್ಯೂ ತಿಳ್ಕೊಂಡಿರೋದ್ರಿಂದ ಆ ರೆವಿನ್ಯೂ ಸಮಸ್ಯೆಗಳೇನು ಅನ್ನೋಂತೆಲ್ಲ ಒಂದು ಬ್ರೀಫ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಏನೇನು ತಪ್ಪಾಗಿದೆ, ಏನೇನು ಮಿಸ್ಟೇಕ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡ್ವಿ. ಈ ರೀತಿ ನಮ್ಮ ಈ ಇನ್ಪುಟ್ನ ನಾವು ಬೇರೆಯವರು ಕೊಡ್ತೇವೆ. ಅಂದರೆ ಅವ್ರು ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಪಕ್ಷದ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡ್ಕೊಳ್ತೇವೆ. ನಮ್ಮದು ಗ್ರೂಪ್ಸ್ ಇವೆ, ಅದ್ರಲ್ಲಿ ಶೇರ್ ಮಾಡ್ಕೊಳ್ತೀವಿ, ಎಲ್ಲರೂ ಉಪಯೋಗಿಸ್ಕೊಳ್ತೇವೆ. ಸೊ ಆ ರೀತಿ ಅಗ್ರಿಕಲ್ಚರ್ ವಿಚಾರ ಬರುತ್ತೆ, ನನ್ನ ಇಂಟ್ರೆಸ್ಟ್ ಇದೆ, ಪರ್ಸನಲ್ ಇಂಟ್ರೆಸ್ಟ್ ಇದೆ, ಆವಾಗ ನಾನೇ ರಿಸರ್ಚ್ ಮಾಡ್ತೇನೆ. ಇನ್ಯಾರ್ದು ಇನ್ನೇನೋ ರಿಸರ್ಚ್ ಇಂಟ್ರೆಸ್ಟ್ ಇದೆ, ಅವ್ರು ಮಾಡ್ತಾರೆ, ಆವಾಗ ಅವ್ರು ಶೇರ್ ಮಾಡ್ತಾರೆ. ಸೊ ಇದು ನಾವು ಒಂದಷ್ಟು ಜನ ಸೇರ್ಕೊಂಡು ಮಾಡ್ತಾ ಇರ್ತೇವೆ. ಅದು ಕಾನ್ಸ್ಟೆಂಟಾಗಿ ನಡೀತಾ ಇರುತ್ತೆ. ನಮಗೆ ನಮ್ಮ ಇಂಟ್ರೆಸ್ಟ್ ಏನೇನು ಇರುತ್ತೋ ಅದ್ರ ಮೇಲೆ ಮಾಡ್ಕೊಂಡು ನಾವು ಶೇರ್ ಮಾಡ್ಕೊಳ್ತೇವೆ. ಸೊ ಹಾಗಂದರೆ ಆ ಗುಂಪು ಜೊತೆಗಿರೋದ್ರಿಂದನೇ ನಾವು ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಬೆಳಿಲಿಕ್ಕಾಗೋದು. ನಾವು ಒಬ್ಬರೇ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಬೇರೆಯವರಿಂದ ಕಲಿತೀವಿ. ಯಾಕಂದರೆ ಒಂದೇ ಸತಿ 7 ಗಂಟೆಗೆ ಚರ್ಚೆ 4 ಚಾನಲ್ ಇರುತ್ತೆ. 4 ಚಾನಲಲ್ಲಿ 4 ಜನ ಹೋಗ್ತಾ ಇರಬೇಕು. ನಾನು ಆವತ್ತು ಸೇಮ್ 4 ಜನ ಅದೇ ಸಬ್ಜೆಕ್ಟ್ ತೊಗೊಂಡ್ಬೇಕು. ನಾನು ಒಬ್ಬನೇ ಎಲ್ಲ ಕಡೆ ಹೋಗಿ ಮಾತಾಡೋಕ್ಕಾಗಲ್ಲ. ಅದರಿಂದಾಗಿ ಎಲ್ಲರೂ ಹೋಗು ಶೇರ್ ಮಾಡ್ಕೊಳ್ತಾರೆ. ಅದೇ ರೀತಿಯೇ ಎಲ್ಲರೂ ಬೇರೆಯವರು ಅಷ್ಟೇ. ಸೊ ಆ ರೀತಿಯೇ ಮಾಡ್ತೀವಿ. ಈಗ ನೀವು ಒಂದು ಪಕ್ಷದ ವಕ್ತಾರರಾಗಿರೋದ್ರಿಂದ ಪಕ್ಷದ ಸಿದ್ಧಾಂತವನ್ನ ಓದಿರ್ತೀರಾ. ಹಾಗೆ ಈಗ ಹೇಳಿದ್ರಿ ಪ್ರಿಪ್ರೇಷನ್ ಈ ರೀತಿ ಮಾಡ್ತೀವಿ, ಬೇರೆಯವ್ರದನ್ನು ಕೂಡ ಓದ್ತೀವಿ ಅಂತ. ನಿಮ್ಗೆ ಇದನ್ನ ಬಿಟ್ಟು ಓದೋದ್ರಲ್ಲಿ ಬೇರೆ ಯಾವ ಕಾದಂಬರಿ ಕಥೆಗಳಲ್ಲಿ ಆಸಕ್ತಿ ಏನಾದ್ರು ಇದೆಯಾ? ನಿಜ ಹೇಳ್ಬೇಕಂದ್ರೆ ಕಾದಂಬರಿ ಇದೆಲ್ಲ ಆಸಕ್ತಿ ಇಲ್ಲ. ಬಟ್ ಪೊಲಿಟಿಕಲ್ ವಿಚಾರಗಳು ನಾನು ಓದ್ತೇನೆ. ಪೊಲಿಟಿಕಲ್ ವಿಚಾರಗಳನ್ನ ಓದ್ತಾನೆ. ಮತ್ತು ಈ ನನಗೆ ಇನ್ನೊಂದು ಫೇವ್ರೆಟ್ ಸಬ್ಜೆಕ್ಟು ರಿಲಿಜನ್ನು ಮತ್ತು ಇದು ಅದ್ರ ಬಗ್ಗೆ ಸ್ವಲ್ಪ ಓದ್ತಾನೆ. ಸ್ಪಿರಿಚುವಲ್ ಬುಕ್ಸ್ ಓದ್ತಾನೆ ಮತ್ತು ಸ್ವಲ್ಪ ಸೈಕಾಲಜಿಕಲ್ ಬುಕ್ಸ್ ಓದ್ತಾನೆ. ಐ ಡೋಂಟ್ ಲೈಕ್ ಕಾದಂಬರೀಸು ಮತ್ತು ಈ ಬೇರೆ ಥರ ಇಲ್ಲ. ಬಟ್ ಐ ವಾಚ್ ಲಾಟ್ ಆಫ್ ಮೂವೀಸ್. ತುಂಬ ಕ್ರೈಮ್ ಥ್ರಿಲ್ಲರ್ ಮೂವೀಸ್ನ ನಾನು ನಮ್ಮ ಮನೆಯವರಿಬ್ಬರು ವಿ ಎಂಜಾಯ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್, ಎಸ್ಪೆಷಲಿ ಇನ್ ಮಲಯಾಳಂ. ಯಾಕಂದರೆ ಅವರು ಮಾಡ್ತಕ್ಕಂತಹ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದಾಗಿ ನಮ್ಮ ಹವ್ಯಾಸ ಅದು. ಸೊ ವಿ ಲವ್ ಟು ವಾಚ್ ಹಾರರ್ ಅಲ್ಲ, ಓನ್ಲಿ ಥ್ರಿಲ್ಲರ್ ಸಸ್ಪೆನ್ಸಸ್ ಮೂವೀಸ್. ಸೊ ಅದು ನಮ್ಮ ಫೇವ್ರೆಟ್ ಹವ್ಯಾಸ. ಆ ರೀತಿ ತುಂಬ ಡಾಕ್ಯುಮೆಂಟ್ರೀಸ್ ಇದೆ, ಟಿವಿನಲ್ಲಿ ತುಂಬ ಡಾಕ್ಯುಮೆಂಟ್ರೀಸ್ ಇದೆ, ಅದನ್ನು ಸಹ ನೋಡ್ತಾ ಇರ್ತೇವೆ. ಸೊ ಇನ್ನೊಬ್ರು ಯಾರಾದರೂ ಒಂದು ವಿಡಿಯೋಸ್ ಮಾಡಿರ್ತಾರೆ, ಅದನ್ನು ನೋಡ್ತಾನೆ. ಸೊ ಆಗ ತುಂಬ ಅವರು ಮಾಹಿತಿ ಸಿಗುತ್ತೆ. ಆಮೇಲೆ ಅವರು ಹೇಳ್ತಿರ್ತಕ್ಕಂಥ ಮಾಹಿತಿ ಅಥೆಂಟಿಕೇಟೆಡ್ ಆಗಿದೆಯಾ ಅನ್ನೋದಕ್ಕೆ ನಾವು ಹೋಗಿ ಗೂಗಲ್ ಮಾಡ್ತೇವೆ. ಸೊ ಅದನ್ನು ಮಾಡ್ತೇವೆ. ಸೊ ಇದೆಲ್ಲ ಸಹಜವಾಗಿ ಮಾಡ್ತೇವೆ. ಕತೆ ಕಾದಂಬರಿ ಅಷ್ಟೊಂದು ಆಸಕ್ತಿ ಇಲ್ಲ. ಕತೆ ಕಾದಂಬರಿ ನನ್ನ ಪರ್ಸ್ನಲ್ ಆಗಿ ಆಸಕ್ತಿ ಇಲ್ಲ ನನಗೆ. ಕತೆ ಕಾದಂಬರಿ ಇಲ್ಲ.